ಇನ್ನೇನು ಕೆಲವು ಕ್ಷಣಗಳಲ್ಲಿ ಜಾತಿ ಜನಗಣತಿಯ ವರದಿ ಕೈ ಸೇರಲಿದೆ ಸರ್ಕಾರಕ್ಕೆ. ಹಾಗಿದ್ರೆ ಸರ್ಕಾರ ಜಾತಿ ಜನಗಣತಿ ವಿಚಾರವಾಗಿ ಮುಂದೆ ಏನೆಲ್ಲ ಚರ್ಚೆ ಮಾಡುತ್ತೆ, ಈ ಹಿಂದೆ ಏನು ಚರ್ಚೆ ಮಾಡಿತ್ತು, ಜಾತಿ ಜನಗಣತಿ ವರದಿಯನ್ನ ಯಾವ ರೀತಿ ಇಂಪ್ಲಿಮೆಂಟ್ ಮಾಡುತ್ತೆ, ಹೀಗೆ ಹತ್ತು ವಿಚಾರಗಳ ಬಗ್ಗೆ ಚರ್ಚೆ ಆಗ್ತಾ ಇರುವಾಗಲೇ ಸ್ವತಃ ಸರ್ಕಾರದ ಹಲವು ಸಚಿವರು ಈ ಜಾತಿ ಜನಗಣತಿ ವಿಚಾರವಾಗಿ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಸರಿಯಾಗಿ 2 ಗಂಟೆಗೆ ಸಿದ್ದರಾಮಯ್ಯ ಅವರ ಕೈ ಸೇರ್ಲಿಕ್ಕಿದೆ ಈ ಜಾತಿ ಜನಗಣತಿ ವರದಿ. ಈ ವರದಿಯಲ್ಲಿ ಏನೆಲ್ಲ ವಿಚಾರಗಳು ಅಡಗಿದೆ, ವರದಿ ನಂತರ ಏನೆಲ್ಲ ಬೆಳವಣಿಗೆ ರಾಜ್ಯದಲ್ಲಿ ಆಗ್ಲಿಕ್ಕಿದೆ ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇದೆ. ವೀರಶೈವ ಲಿಂಗಾಯತ ಹಲವು ಸಚಿವರು ಈ ಹಿಂದೆಯೂ ಕೂಡ ಸ್ವತಃ ಸಹಿ ಮಾಡಿ ಯಾವುದೇ ಕಾರಣಕ್ಕೂ ವರದಿಯನ್ನು ಸ್ವೀಕರಿಸಬಾರದು ಅನ್ನುವಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಆದಾಗ್ಯೂ ಕೂಡ ಈಗ ಸದ್ಯಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸರ್ಕಾರದ ಕೈ ಸೇರುತ್ತೆ ಈ ಜಾತಿ ಜನಗಣತಿ ವರದಿ. ಮಧ್ಯಾಹ್ನ 2 ಗಂಟೆಗೆ ಸಿಎಂ ಸಿದ್ದರಾಮಯ್ಯ ಭೇಟಿ ಮಾಡ್ತಾರೆ ಜಯಪ್ರಕಾಶ್ ಹೆಗಡೆ ಅವರು. ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನು ನೀಡಿದ್ದಾರೆ. ಇವತ್ತು ಸಂಜೆ ಕ್ಯಾಬಿನೆಟ್ ಸಭೆ ಇದೆ. ಕ್ಯಾಬಿನೆಟ್ ಸಭೆಯಲ್ಲಿ ಜಾತಿ ಗಣತಿಯ ಈ ವರದಿ, ಆಯೋಗದ ವರದಿ ಇವತ್ತು ಸಲ್ಲಿಕೆ ಆಗಲಿದೆ. ಆ ಆಯೋಗದ ವರದಿಯನ್ನು ನಾವು ಇವತ್ತು ಸ್ವೀಕಾರ ಮಾಡ್ತೀವಿ. ಅದರದ್ದು ಅಧ್ಯಯನ ಎಷ್ಟು ಸಮಯ ಬೇಕಾಗುತ್ತೋ ಏನೋ ಅನ್ನೋದ್ರ ಬಗ್ಗೆನೂ ವಿಚಾರ ಮಾಡಬೇಕಾಗ್ತದೆ. ಮುಖ್ಯ ಅಂಶಗಳ ಹಿನ್ನೆಲೆಯೊಳಗೆ ಏನು ಮಾಡಬೇಕು ಏನು ಅನ್ನೋದನ್ನು ಇವತ್ತು ಸಚಿವ ಸಂಪುಟ ಅಂತಿಮವಾಗಿ ತೀರ್ಮಾನ ಮಾಡ್ತದೆ. ರಿಪೋರ್ಟ್ ಇವತ್ತು ಬರ್ತದೆ. ಯಾರದೇ ವಿರೋಧ ಇದೆ ಅಥವಾ ಯಾರದೇ ಪರ ಇದೆ ಅನ್ನುವಂಥ ಪ್ರಶ್ನೆನೇ ಇಲ್ಲ. ಅಥವಾ ಅದರಲ್ಲಿ ಹೆಚ್ಚು ಕಡಿಮೆ ಇದೆ ಅಥವಾ ಎನಾಮಲಿ ಇದೆ ಅನ್ನೋದನ್ನು ಅದೆಲ್ಲ ರೂಮರ್ಸ್ ಮೇಲೆ ಏನು ಹೇಳಿಕೆಗಳು ಅಥವಾ ಸ್ಪಂದನೆಗಳು ಬಂದಿದ್ದಾವೆ. ಇವತ್ತು ವರದಿ ಸಲ್ಲಿಕೆ ಆದ ನಂತರವೇ ಒಂದು ಸ್ಪಷ್ಟತೆ ಬರ್ತದೆ, ಯಾರ್ಯಾರು ಏನೇನು ಅಭಿಪ್ರಾಯ ಅನ್ನೋದು ಬರ್ತದೆ. ಅಥವಾ ಸರ್ಕಾರ ಇವತ್ತು ಅದು ಸಲ್ಲಿಕೆ ಆದಮೇಲೆ ಅದನ್ನು ಇವತ್ತು ಒಪ್ಪಬೇಕಾ ಬಿಡಬೇಕಾ, ಅಧ್ಯಯನ ಬೇಕಾ ಅಥವಾ ಕಾನೂನಿನ ಸಲಹೆ ಬೇಕಾ, ಅವೆಲ್ಲವುಗಳನ್ನು ಸಹಿತ ಇವತ್ತು ಸಚಿವ ಸಂಪುಟ ತನ್ನ ನಿರ್ಣಯ ಮಾಡ್ತದೆ. ಇವತ್ತು ಜಾತಿ ಜನಗಣತಿ ವರದಿ ಕೈ ಸೇರೋದಕ್ಕೆ ಕ್ಷಣಗಣನೆ ಆರಂಭ ಆಗಿದೆ ನಿಜ. ಆದರೆ ಹಲವು ವೀರಶೈವ ಲಿಂಗಾಯತ ಶಾಸಕರು, ಸಚಿವರುಗಳು ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನೀಡ್ತಾ ಇದೆ. ಯಾವುದೇ ಕಾರಣಕ್ಕೂ ಜಾತಿ ಜನಗಣತಿ ವರದಿಯನ್ನ ಸ್ವೀಕಾರ ಮಾಡಬಾರದು ಅನ್ನುವಂತಹ ಆಗ್ರಹ ಈಗ ಸ್ವತಃ ಸಿಟ್ಟಿಂಗ್ ಮಿನಿಸ್ಟರ್ಸ್ಗಳಿಂದ ಕೇಳಿ ಬರ್ತಾ ಇದೆ. ಜಾತಿ ಜನಗಣತಿ ವರದಿಯನ್ನ ತೆಗೆದುಕೋಬಾರದು ಅನ್ನುವಂತಹ ವಿರೋಧ ವ್ಯಕ್ತವಾಗ್ತಾ ಇದೆ. ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ಮೊದಲಿನಿಂದನೂ ಕೂಡ ಸುದ್ದಿಯನ್ನ ಪ್ರಸಾರ ಮಾಡ್ತಾ ಇತ್ತು. ಹಲವು ಸಚಿವರುಗಳು ಸಹಿ ಮಾಡಿ ತಮ್ಮ ಹಸ್ತಾಕ್ಷರದ ಮೂಲಕ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮನವಿಯನ್ನ ಮಾಡಿಕೊಂಡ್ರು, ಜಾತಿ ಜನಗಣತಿ ವರದಿಯನ್ನ ಸ್ವೀಕಾರ ಮಾಡಬಾರದು ಅಂತ. ಆದರೆ ಸಿಎಂ ಸಿದ್ದರಾಮಯ್ಯ ಅವರು ಇಷ್ಟೆಲ್ಲ ವಿರೋಧಾಭಾಸಗಳ ನಡುವೆಯೂ ಕೂಡ ವರದಿಯನ್ನು ಸ್ವೀಕಾರ ಮಾಡ್ತೀನಿ ಅಂತಲೂ ಕೂಡ ಹೇಳಿದರು. ಆ ಪ್ರಕಾರವಾಗಿ ಇನ್ನೇನು ಕೆಲವೇ ಕ್ಷಣ ಅಂದರೆ ಸರಿಯಾಗಿ 2 ಗಂಟೆಗೆ ಜಾತಿ ಜನಗಣತಿ ವರದಿಯನ್ನು ಸ್ವೀಕಾರ ಮಾಡ್ತಾರೆ. ಮುಂದೇನು ಅನ್ನುವಂತಹ ದೊಡ್ಡ ಪ್ರಶ್ನೆ ಕಾಡ್ತಾ ಇದೆ. ಸಚಿವರು ಸುಮ್ಮನಾಗ್ತಾರಾ? ಈಗ ಮತ್ತಷ್ಟು ಅಸಮಾಧಾನ ಭುಗಿಲೇಳುತ್ತೆ. ಇದಕ್ಕೆ ವೀರಶೈವ ಲಿಂಗಾಯತ ಶಾಸಕರು, ಸಚಿವರ ಮುಂದಿನ ನಡೆ ಏನು, ಸರ್ಕಾರಕ್ಕೆ ಇದು ಬಿಸಿ ತುಪ್ಪವಾಗಿ ಪರಿಣಮಿಸಬಹುದಾ ಅನ್ನುವಂತಹ ಪ್ರಶ್ನೆ ಸದ್ಯಕ್ಕಿದೆ. ಸದ್ಯಕ್ಕೆ 2 ಗಂಟೆಗೆ ಜಾತಿ ಜನಗಣತಿ ವರದಿ ಸಲ್ಲಿಕೆ ಆಗುತ್ತೆ. ಇವತ್ತು ಸಂಜೆ ಸಂಪುಟ ಸಭೆಯಲ್ಲಿಟ್ಟು ಚರ್ಚೆ ಕೂಡ ಮಾಡ್ತೀವಿ. ಯಾರು ಪರ ಇದ್ದಾರೆ, ಯಾರು ವಿರೋಧ ಇದ್ದಾರೆ ಅನ್ನುವಂತಹ ವಿಚಾರ ಇಲ್ಲಲ್ಲ. ವರದಿ ಸಲ್ಲಿಕೆ ನಂತರ ಸ್ಪಷ್ಟವಾದ ನಿರ್ಧಾರವನ್ನು ಮಾಡ್ತೀವಿ ಅಂತ ಕಾನೂನು ಸಂಸದೀಯ ಸಚಿವ ಎಚ್ ಕೆ ಪಾಟೀಲ್ ಅವರು ಹೇಳಿದ್ದಾರೆ. ಜಾತಿ ಜನಗಣತಿಯನ್ನು ಸ್ವೀಕಾರ ಮಾಡ್ತೀವಿ ಅಂತ ಈ ಮೂಲಕ ಮತ್ತೊಮ್ಮೆ ಸ್ಪಷ್ಟನೆಯನ್ನು ನೀಡಿದ್ದಾರೆ ಸಚಿವರು. ಜಯಪ್ರಕಾಶ್ ಹೆಗಡೆ ಅವರು ಈ ವರದಿಯ ಹಿಂದಿನ ರೂವಾರಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಆಗ್ಲಿಕ್ಕಿದ್ದಾರೆ, ವರದಿಯನ್ನು ಸಲ್ಲಿಸಲಿಕ್ಕಿದ್ದಾರೆ.